ಪ್ರಿಯ ವಿದ್ಯಾರ್ಥಿಗಳೇ, ಅರಬ್ಬರು ಸಿಂಧದ ಮೇಲಿನ ಆಕ್ರಮಣದ ಪರಿಣಾಮಗಳ ಬಗ್ಗೆ ಇವತ್ತು ತಿಳಿದುಕೊಳ್ಳೋಣ. ಎಫೆಕ್ಟ್ಸ್ ಆರ್ ರಿಸಲ್ಟ್ಸ್ ಆಫ್ ದಿ ಕಾಂಕ್ವೆಸ್ಟ್ ಆಫ್ ಸಿಂಧ್ ಅನ್ನುವಂಥದ್ದನ್ನು. ಈ ಅರಬರ ಆಕ್ರಮಣ ಒಂದು ಸಿಂಧ್ ಪ್ರಾಂತ್ಯಕ್ಕೆ ಸೀಮಿತವಾಗಿತ್ತು. ನಂತರದಲ್ಲಿ ಈ ಭಾರತದ ಮತ್ತು ಇಸ್ಲಾಂ ಇತಿಹಾಸದಲ್ಲಿ ಒಂದು ಪ್ರಮುಖವಾದ ಘಟನೆಯಾಗಿ ಉಳಿಯಲ್ಪಟ್ಟಿರ್ತಕ್ಕಂಥದ್ದು ಅನ್ನೋದನ್ನು ನಾವು ಕಾಣ್ತಾ ಇದ್ದೇವೆ. ಇಂಥ ಒಂದು ಪರಿಣಾಮಗಳ ಬಗ್ಗೆ ಅನೇಕ ರೀತಿಯ ವಿದ್ವಾಂಸರ ಅಭಿಪ್ರಾಯಗಳನ್ನು ಇಲ್ಲಿ ನಾವು ಕಾಣ್ತಾ ಇದ್ದೇವೆ. ಇಲ್ಲಿ ಮೊದಲನೇದಾಗಿ ಕರ್ನಲ್ ಟಾಡ್ ಅನ್ನುವಂಥವರ ಪ್ರಕಾರವಾಗಿ ಸಿಂಧದ ಆಕ್ರಮಣ ಭಾರತದ ಮೇಲೆ ಬಹು ಪರಿಣಾಮವನ್ನು ಬೀರಲ್ಪಟ್ಟಿತು. ಆದರೆ ಸಂಪೂರ್ಣವಾದ ಒಂದು ಉತ್ತರ ಭಾರತ ಏನಿದೆಯಲ್ಲ ಭಯಗೊಂಡಿರ್ತಕ್ಕಂಥದ್ದಾಗಿತ್ತು ಅನ್ನೋಂಥದ್ದು ಇವರ ಒಂದು ಅಭಿಪ್ರಾಯದಲ್ಲಿ ನಮಗೆ ಸಿಗ್ತಾ ಇದೆ. ಎರಡನೇದಾಗಿ ಸ್ಟಾಗ್ಲಿಲೆನ್ ಫೋಲ್ರವರ ಪ್ರಕಾರವಾಗಿ ಈ ಸಿಂಧ್ ಆಕ್ರಮಣವು ಭಾರತ ಮತ್ತು ಇಸ್ಲಾಂ ಇತಿಹಾಸದಲ್ಲಿ ಒಂದು ಘಟನೆಯ ಮಾತ್ರ ಅನ್ನುವಂಥದ್ದು. ಅದು ಯಾವುದೇ ಪರಿಣಾಮವಿಲ್ಲದ ವಿಜಯ ಆಗಿರ್ತಕ್ಕಂಥದ್ದು. ಇಲ್ಲಿ ಭಾಷೆಯ ಬಗ್ಗೆ, ಕಲೆ ಮತ್ತು ಪರಂಪರೆಯನ್ನು, ಆಚಾರ ವಿಚಾರಣೆಗಳನ್ನು, ಇವುಗಳ ಮೇಲೆ ಯಾವುದೇ ರೀತಿಯಾಗಿರ್ತಕ್ಕಂಥ ಶಾಶ್ವತವಾದ ಪರಿಣಾಮವನ್ನು ಇದು ಉಂಟು ಮಾಡಲಿಲ್ಲ ಅನ್ನೋಂಥದ್ದು ಇವರ ಅಭಿಪ್ರಾಯದಲ್ಲಿ ನಮಗೆ ಸಿಗ್ತಕ್ಕಂಥದ್ದು. ಮೂರನೇದಾಗಿ ಡಾಕ್ಟರ್ ಈಶ್ವರಿ ಪ್ರಸಾದರವರ ಪ್ರಕಾರವಾಗಿ ಅರಬರ ಸಿಂಧದ ಆಕ್ರಮಣವು ರಾಜಕೀಯ ದೃಷ್ಟಿಯಿಂದ ಇದು ಇಸ್ಲಾಮಿನ ಇತಿಹಾಸದಲ್ಲಿ ಅತಿ ಮುಖ್ಯವಾಗಿ ಕಂಡು ಬಂದರೂ ಕೂಡ ಮುಸ್ಲಿಂ ಸಂಸ್ಕೃತಿಯ ಮೇಲೆ ಒಂದು ಮಾಡಿದ ಪ್ರಭಾವ ಅದು ಅಪರಿಮಿತವಾಗಿರುವಂಥದ್ದು ಮತ್ತು ಅಪೂರ್ವವಾಗಿರುವಂಥದ್ದು ಅನ್ನುವಂಥ ಒಂದು ಅಭಿಪ್ರಾಯವನ್ನು ಇವರ ಹೇಳಿಕೆಯಲ್ಲಿ ನಾವು ಕಾಣ್ತಾ ಇದ್ದೇವೆ. ನಾಲ್ಕನೇದಾಗಿ ಸತ್ಯನಾಥ್ ಅಯ್ಯರ್ ಅವರ ಪ್ರಕಾರವಾಗಿ ಅರಬರ ಸಿಂಧದ ಆಕ್ರಮಣವು ಭಾರತೀಯ ಜನಜೀವನವನ್ನು ಬದಲಾವಣೆ ಮಾಡಲಿಲ್ಲ. ಆದರೆ ಈ ಭಾರತೀಯ ಒಂದು ಸಂಸ್ಕೃತಿಯನ್ನು ಶ್ರೀಮಂತಗೊಳಿಸಲಿಲ್ಲ. ಭಾರತೀಯರ ವಿಚಾರಧಾರೆ ಆಗಲಿ, ಅವರ ಒಂದು ಜನಜೀವನ ಮತ್ತು ಸಂಸ್ಕೃತಿಗಳಲ್ಲಿ ಇಲ್ಲಿ ಪ್ರಮುಖವಾಗಲ್ಪಟ್ಟಿರ್ತಕ್ಕಂಥ ನೆಲೆಯೂರಿಕೆ ಅನ್ನೋದು ಮಾತ್ರ ಕಂಡು ಬರ್ತಾ ಇದೆ ಅನ್ನೋಂಥದ್ದನ್ನು ಇವರ ಅಭಿಪ್ರಾಯದಲ್ಲಿ ನಾವು ಕಾಣ್ತಾ ಇದ್ದೇವೆ. ಐದನೇದಾಗಿ R.C. ಮಜುಮ್ದಾರರವರ ಪ್ರಕಾರವಾಗಿ ಅರಬರ ಸಿಂಧದ ಆಕ್ರಮಣವು ರಾಜಕೀಯವಾಗಿ ಯಾವುದೇ ರೀತಿಯ ಪರಿಣಾಮವನ್ನು ಉಂಟು ಮಾಡಲಿಲ್ಲ ಅನ್ನುವಂಥದ್ದು. ಅಂದರೆ ಭಾರತೀಯ ಸಂಸ್ಕೃತಿಯ ಆಳ್ವಿಕೆಯನ್ನು ವಿದೇಶಗಳಲ್ಲಿ ಬಿತ್ತರಿಸಲು ಸಹಕಾರಿ ಆಯಿತು ಅನ್ನೋಂಥದ್ದು ಕೂಡ ಇವರ ಹೇಳಿಕೆಯಲ್ಲಿ ನಾವು ಕಾಣ್ತಾ ಇದ್ದೇವೆ. ಆರನೇದಾಗಿ E.B. ಹವೇಲ್ಲರವರ ಪ್ರಕಾರವಾಗಿ ಇಸ್ಲಾಂ ಧರ್ಮವು ಧಾರ್ಮಿಕ ತತ್ವ ಅನ್ನೋಂಥದ್ದಾಗಲಿ, ಸಾಹಿತ್ಯ ಅನ್ನೋದಾಗಲಿ, ಕಲೆ ಮತ್ತು ವಾಸ್ತುಶಿಲ್ಪದಲ್ಲಿ ಅಪೂರ್ವವಾದ ಅಂಶಗಳನ್ನು ಇಲ್ಲಿ ಕಲಿಯಲ್ಪಟ್ಟಿರ್ತಕ್ಕಂಥದ್ದು ಗ್ರೀಸ್ಗಿಂತ ಹೆಚ್ಚಾಗಿ ಭಾರತದಿಂದ ಅನ್ನೋಂಥ ಅಭಿಪ್ರಾಯವನ್ನು ಇವರು ಹೇಳ್ತಾ ಇದ್ದಾರೆ. ಏಳನೇದಾಗಿ ಈ ರಾಜಕೀಯ ಪರಿಣಾಮ ಅಂದರೆ ಈ ಅರಬರ ಸಿಂಧದ ದಂಡಯಾತ್ರೆಯಿಂದ ಶಾಶ್ವತವಾದ ಯಾವುದೇ ರೀತಿಯ ಒಂದು ಪರಿಣಾಮ ಬೀರಲಿಲ್ಲ ರಾಜಕೀಯವಾಗಿ. ಸಿಂಧ್ ಪ್ರಾಂತವನ್ನು ಮಾತ್ರ ಜಯಿಸಿದ್ರಿ ವಿನಃ ಅಲ್ಲಿ ಯಾವುದೇ ರೀತಿಯ ಸಾಮ್ರಾಜ್ಯವನ್ನು ಕಟ್ಟೋದಕ್ಕೆ ಅವರಿಂದ ಆಗಲಿಲ್ಲ ಅನ್ನೋಂಥದ್ದು ಕೂಡ ಇಲ್ಲಿ ನಮಗೆ ಕಂಡು ಬರ್ತಕ್ಕಂಥದ್ದು. ಯಾವ ಆ ಇಸ್ಲಾಮಿನ ಒಂದು ಕಲಿಪರಿಗೆ ಭಾರತೀಯ ಪ್ರಾಂತಗಳ ಬಗ್ಗೆ ಯಾವುದೇ ಒಂದು ಆಸಕ್ತಿಯನ್ನು ಅವರು ತೋರಿಸದೇ ಇರತಕ್ಕಂಥದ್ದು, ಕೇವಲ ಒಂದು ಪ್ರಾಂತಾಧಿಕಾರಿಗಳಾಗಿ
ಒಂದು ಆಳ್ವಿಕೆಯನ್ನು ಮಾಡಲ್ಪಟ್ಟಿರ್ತಕ್ಕಂಥದ್ದು ನಮಗೆ ಕಾಣಲ್ಪಡ್ತದೆ. ನಾವು ಈ ರೀತಿಯಾಗಿ ರಾಜಕೀಯವಾಗಿ ಯಾವುದೇ ಒಂದು ವಿಸ್ತಾರವಾದ ಆಳವಾದ ಆಳ್ವಿಕೆ ಅನ್ನೋದು ಇಲ್ಲಿ ಶಾಶ್ವತವಾಗಿ ಈ ಒಂದು ದಾಳಿಯಿಂದ ಆಗಲಿಲ್ಲ ಅನ್ನೋಂಥದ್ದು ನಾವು ಕಾಣ್ತಾ ಇದ್ದೇವೆ. ಎರಡನೇದಾಗಿ ಅಲ್ಲಿ ವ್ಯಾಪಾರ ವಾಣಿಜ್ಯದ ಒಂದು ಪರಿಣಾಮದ ಬಗ್ಗೆ ನಾವು ನೋಡ್ತಕ್ಕಂಥದ್ದು. ಇಲ್ಲಿ ಅರಬರಿಗೆ ರಾಜಕೀಯ ಆಳ್ವಿಕೆಗಿಂತ ಆಸಕ್ತಿಗಿಂತ ಭಾರತದಲ್ಲಿ ವ್ಯಾಪಾರ ವಾಣಿಜ್ಯದ ಬಗ್ಗೆ ಹೆಚ್ಚು ಆಸಕ್ತಿಯನ್ನು ಗಮನವನ್ನು ಅವರು ಹರಿಸಿಕೊಂಡು ಬರ್ತಾ ಇದ್ದಾರೆ. ಭಾರತ ಮತ್ತು ಅರಬ್ ದೇಶಗಳ ಮಧ್ಯದಲ್ಲಿ ವ್ಯಾಪಾರ ಸಂಬಂಧಗಳು ಮಾತ್ರ ವಿಸ್ತಾರಗೊಳ್ತಾ ಇದ್ದಾವೆ. ಅನೇಕ ರೀತಿಯ ಈ ವ್ಯಾಪಾರ ವಹಿವಾಟಿಕೆಗಳು ಮಾತ್ರ ಇಲ್ಲಿ ವ್ಯಾಪಕವಾಗಿ ಬೆಳವಣಿಗೆಯನ್ನು ಒಳಗೊಂಡಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಪಶ್ಚಿಮ ಏಷ್ಯಾ ಮತ್ತು ಭಾರತದ ನಡುವೆ ವ್ಯಾಪಾರ ಸಂಪರ್ಕ ಒಂದು ಬೆಳವಣಿಗೆಯನ್ನು ಅಭಿವೃದ್ಧಿಯನ್ನು ಹೊಂದಿರತಕ್ಕಂಥದ್ದು ನಾವು ಕಾಣ್ತಾ ಇದ್ದೇವೆ. ನಂತರಲ್ಲಿ ಆರ್ಥಿಕವಾಗಿರ್ತಕ್ಕಂಥ ಒಂದು ಪರಿಣಾಮ ಅನ್ನೋದನ್ನು ಅರಬರ ಆಕ್ರಮಣದಿಂದಾಗಿ ಭಾರತದಲ್ಲಿ ಆರ್ಥಿಕ ಒಂದು ಸ್ಥಿತಿ ಏನಿದೆ, ಆರ್ಥಿಕ ವ್ಯವಸ್ಥೆ ಏನಿದೆ, ಅದರ ಮೇಲೆ ಅನೇಕ ರೀತಿಯ ಪರಿಣಾಮಗಳನ್ನು ಉಂಟು ಮಾಡಲ್ಪಡ್ತಾ ಇದೆ. ಇಲ್ಲಿ ಸಿಂಧ್ ಮತ್ತು ಮುಲ್ತಾನಗಳಲ್ಲಿರುವಂಥ ಭೂಮಿಗಳನ್ನು ಅರಬ್ಬರಿಗೆ ವಶಪಡಿಸಿಕೊಂಡಿದ್ದರಿಂದ, ಅವರಿಗೆ ತಮ್ಮ ಅಧೀನತ್ವಕ್ಕೆ ಪಡ್ಕೊಂಡಿದ್ದರಿಂದ ಅಲ್ಲಿನ ಹಿಂದೂಗಳು ಕೇವಲ ಒಂದು ಕೃಷಿ ಕಾರ್ಮಿಕರಾಗಿ ಗುಲಾಮರಾಗಿ ಉಳಿಯಬೇಕಾಗಿರ್ತಕ್ಕಂಥದ್ದು ಅನ್ನೋದು ಆರ್ಥಿಕವಾಗಿರ್ತಕ್ಕಂಥ ಒಂದು ಪರಿಣಾಮದಲ್ಲಿ ನಾವು ಕಾಣ್ತಾ ಇದ್ದೇವೆ. ನೆಕ್ಸ್ಟ್ ಅಲ್ಲಿ ಸಾಂಸ್ಕೃತಿಕವಾಗಿರ್ತಕ್ಕಂಥ ಪರಿಣಾಮ ಅನ್ನೋದು ಕೂಡ ಇಲ್ಲಿ ಈ ದಾಳಿಯಲ್ಲಿ ಆಗಿರ್ತಕ್ಕಂಥದ್ದನ್ನು ಕಾಣ್ತಾ ಇದ್ದೇವೆ. ಸಾಂಸ್ಕೃತಿಕವಾಗಿ ಅನೇಕ ರೀತಿಯ ಪರಿಣಾಮ ಅನ್ನೋದು ಇಲ್ಲಿ ಈ ಒಂದು ದಾಳಿಯಿಂದ ಆಗಿರ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಅರಬ್ಬರು ಮತ್ತು ಭಾರತೀಯ ಸಾಂಸ್ಕೃತಿಕ ವಿನಿಮಯ ಕುರಿತು ಅಮೀರ್ ಖುಸ್ರೋ ಇಲ್ಲಿ ಒಂದು ಪ್ರಮುಖವಾಗಿರ್ತಕ್ಕಂಥ ಉಲ್ಲೇಖವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅವರು ಭಾರತದಲ್ಲಿ ಇರ್ತಕ್ಕಂಥ ವಿದ್ವಾಂಸರು, ದಾರ್ಶನಿಕರು, ವಿಜ್ಞಾನಿಗಳ ಒಂದು ವಿದ್ವತ್ವಿಗೆ ಅವರು ಮಾರು ಹೋಗಿರ್ತಕ್ಕಂಥದ್ದು. ರಸಾಯನಶಾಸ್ತ್ರ ಆಗಲಿ, ಔಷಧ ಶಾಸ್ತ್ರವಾಗಲಿ, ಖಗೋಳಶಾಸ್ತ್ರ, ಗಣಿತಶಾಸ್ತ್ರ, ತತ್ವಶಾಸ್ತ್ರ, ಸಾಹಿತ್ಯ, ಚಿತ್ರಕಲೆ, ಕಲೆ ಮತ್ತು ವಾಸ್ತುಶಿಲ್ಪ ಮುಂತಾದ ವಿಷಯಗಳನ್ನು ಅರಬ್ಬರು ಈ ಭಾರತೀಯ ವಿದ್ವಾಂಸರಿಂದ ಕಲಿತುಕೊಳ್ತಾ ಇದ್ದಾರೆ ಅನ್ನೋದು ಕೂಡ ನಮಗೆ ಇಲ್ಲಿ ಸಿಗ್ತಾ ಇದೆ. ಹೀಗೆ ಈ ರೀತಿಯಾಗಿ ವಾರಣಾಸಿ ಆಗಲಿ, ಕಾಶಿ ಆಗಲಿ, ತಕ್ಷಶಿಲೆ ಆಗಲಿ, ಇಂಥ ಒಂದು ವಿದ್ಯಾ ಕೇಂದ್ರಗಳು ಅರಬ್ಬರ ಒಂದು ಶಿಕ್ಷಣ ಪಡ್ಕೊಳ್ಳುವಂಥ ಒಂದು ಕೇಂದ್ರಗಳಾಗಿ ಕೂಡ ಮಾರ್ಪಾಡಾಗಿರ್ತಕ್ಕಂಥದ್ದನ್ನು ಕೂಡ ನಾವು ಕಾಣ್ತಾ ಇದ್ದೇವೆ. ಹೀಗೆ ಈ ರೀತಿಯಾಗಿ ಇಂಥ ಒಂದು ಭಾರತ ಮತ್ತು ಈ ಇಸ್ಲಾಮಿಗಳ ಸಾಂಸ್ಕೃತಿಕ ವಿನಿಮಯಕ್ಕೆ ಒಂದು ಪ್ರಮುಖವಾಗಲ್ಪಟ್ಟಿರುವಂಥ ಇಂಡೋ ಅರೇಬಿಕ್ ಅನ್ನೋಂಥ ಒಂದು ವೈಜ್ಞಾನಿಕ ಶಾಖೆಗಳು ಕೂಡ ಇಲ್ಲಿ ಉಗಮವಾಗಿರ್ತಕ್ಕಂಥದ್ದನ್ನು ಕೂಡ ನಾವು ಕಾಣಲ್ಪಡ್ತಾ ಇದ್ದೇವೆ. ಹೀಗೆ ಈ ರೀತಿಯಾಗಿ ಇಂಥ ಒಂದು ಪ್ರಮುಖವಾಗಲ್ಪಟ್ಟಿರ್ತಕ್ಕಂಥ ಎಲ್ಲ ರೀತಿಯ ರಂಗಗಳಲ್ಲಿ ಈ ಒಂದು ಅರಬ್ಬರ ದಾಳಿ ಅನ್ನೋದು ಇಂಥ ಒಂದು ಪರಿಣಾಮಕಾರಿಯ ಒಂದು ಅಂಶಗಳನ್ನು ಒಳಗೊಂಡಿರ್ತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಇವೆಲ್ಲಗಳ ಮೂಲಕವಾಗಿ ಇಲ್ಲಿ ತಿಳ್ಕೊಳ್ತಾ ಇದ್ದೇವೆ.